ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಇವತ್ತು ಸುಸೂತ್ರವಾಗಿ ನಡೆದಿದೆ. ರಾಜಕೀಯದ ವಿಚಾರಗಳನ್ನೆಲ್ಲ ಬದಿಗಿಟ್ಟು ಬಹಳಷ್ಟು ಭಾವುಕ ಕ್ಷಣಕ್ಕೆ ಇವತ್ತು ಆ ಅಂತ್ಯಕ್ರಿಯೆಯ ಸಂದರ್ಭ ಸಾಕ್ಷಿಯಾಯಿತು. ದೇವೇಗೌಡರಿಗೆ ಈಗಾಗಲೇ ಅವರ ಜೊತೆಗೆ ಹಿಂದೆ ಕೆಲಸ ಮಾಡಿದಂತಹ ರಾಜಕೀಯದ ನಾಯಕರುಗಳು ಸೇರಿದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಜೊತೆಗೆ ಇದ್ದು ಸಾಂತ್ವನ ಹೇಳಿದರು. ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಬಂದಿದ್ದರು. ಅಮ್ಮನಿಗೆ ಮುತ್ತಿಟ್ಟು ನಮಿಸಿ ಕಣ್ಣೀರು ಹಾಕ್ತಾನೆ ಮಕ್ಕಳು ಕಳುಹಿಸಿಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಾಕ್ಷಿಯಾದರು. ದೇವೇಗೌಡರ ಕುಟುಂಬದ ಆಸ್ತಿ ಹಾಸನದಲ್ಲಿ ಎಲ್ಲೇ ಇದ್ದರೂ ಕೂಡ ಮಾವಿನಕೆರೆಯಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅಂತ ದೇವೇಗೌಡರು ನಿರ್ಧರಿಸಿದರು. ಇದಕ್ಕೆ ಕಾರಣಗಳು ಕೂಡ ಇವೆ. ವರ್ಷದ ಅನುಬಂಧ, 7 ದಶಕಗಳ ಸಂಸಾರ, ನೋವಲ್ಲಿ ಹೆಗಲಾಗಿ, ನಲಿವಲ್ಲಿ ಜೊತೆಯಾಗಿ ಬದುಕಿನುದ್ದಕ್ಕೂ ಹೆಜ್ಜೆ ಹಾಕಿದವರು ಚೆನ್ನಮ್ಮ. ದೇವೇಗೌಡರು ನಾಡು ಕಂಡ ಅಪ್ಪಟ ರಾಜಕಾರಣಿಯಾದ್ರೆ ಚೆನ್ನಮ್ಮ ಕೂಡ ಕುಟುಂಬದ ಪಾಲಿನ ಆಲದ ಮರವಾಗಿದ್ರು. ಒಮ್ಮೆ ತ್ಯಾಗಮಯಿಯಾಗಿ, ಮತ್ತೊಮ್ಮೆ ಸಹಧರ್ಮಿಣಿಯಾಗಿ, ಇನ್ನೊಮ್ಮೆ ಅನ್ನಪೂರ್ಣೆಯಾಗಿ ಗೌಡರ ಪಾಲಿನ ಗಟ್ಟಿಗಿತ್ತಿಯಾಗಿದ್ರು. ಆದ್ರಿವತ್ತು ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ವರ್ಷದ ಹಿರಿಯ ಜೀವಕ್ಕೆ ಇವತ್ತು ಒಬ್ಬಂಟಿ ಭಾವ ಕಾಡೋದಕ್ಕೆ ಶುರುವಾಗಿದೆ. 72 ವರ್ಷದ ಸುದೀರ್ಘ ಸಂಸಾರದ ಯಾನದಲ್ಲಿ ಒಂದೇ ಒಂದು ದಿನವೂ ಕಣ್ಣೀರು ಹಾಕದ ದೇವೇಗೌಡರು ಇವತ್ತು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಮೊನ್ನೆಯಿಂದಲೂ ಅದೆಷ್ಟೇ ತಡೆದ್ರೂ ದುಃಖ ಅನ್ನೋದು ಉಮ್ಮಳಿಸಿಯೇ ಬರ್ತಿದೆ. ಮಕ್ಕಳ ಸಮಾಧಾನಕ್ಕೂ ಮನಸ್ಸು ಶಾಂತವಾಗ್ತಿಲ್ಲ. ಹಿತೈಷಿಗಳ ಧೈರ್ಯಕ್ಕೂ ದೇವೇಗೌಡರ ಮನಸ್ಸು ಗಟ್ಟಿಯಾಗಲಿಲ್ಲ. ಪತ್ನಿಯ ಮುಂದೆ ಹಿರಿಯ ಜೀವ ಬಿಕ್ಕಳಿಸ್ತಿದ್ರೆ ನೋಡುಗರ ಕಣ್ಣಾಲೆಗಳೇ ತುಂಬಿ ಹೋಗ್ತಿದ್ವು. ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ನನ್ನ ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣಿಗೆ ಹಾಕಲಿಲ್ಲ. ನಿನ್ನೆ ಬೆಂಗಳೂರಿನಿಂದ ಹೊರಟ ಪಾರ್ಥಿವ ಶರೀರ ಹಾಸನಕ್ಕೆ ಬಂದು ತಲುಪುವುದರ ಒಳಗೆ ಬೆಳಗ್ಗಿನ ಜಾವವಾಗಿತ್ತು. ರೇವಣ್ಣ ಮನೆಯಲ್ಲಿ ಹೆತ್ತವಳಿಗೆ ಕೊನೆಯ ಪೂಜೆ ಕಾರ್ಯಗಳನ್ನ ನೆರವೇರಿಸಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಮನೆಯಿಂದ ಅಂತಿಮ ಯಾತ್ರೆ ಹೊರಡಿತ್ತು. ಅಮ್ಮನಿಗೆ ಹೆಗಲು ಕೊಟ್ಟ ರೇವಣ್ಣ ಬಿಕ್ಕಿ ಬಿಕ್ಕಿ ಕಣ್ಣೀರು ಸುರಿಸಿದ್ರು. ನನ್ನ ಮೇಲೆ ಆಗ್ಬೇಕಿದ್ದ ಆಸಿಡ್ ದಾಳಿ ತಾಯಿಯ ಮೇಲಾಗಿತ್ತು ಅನ್ನೋ ನೋವು ರೇವಣ್ಣ ಅವರನ್ನ ಈ ಕ್ಷಣಕ್ಕೂ ಕಾಡ್ತಿದೆ. ಎಲ್ಲೂ ಅಷ್ಟೇ ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತುವರೆಗೂ ಒಂದು ಸಣ್ಣದ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲೇ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಾದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು. ನಾನು ನನ್ನ ಮಗ ಆಗ ನಮ್ಮ ಚೆನ್ನಮ್ಮರ ಅಂತ್ಯಕ್ರಿಯೆ ಸಾಗೋ ದಾರಿ ಉದ್ದಕ್ಕೂ ಜನ ಸೇರಿದ್ರು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಹಿರಿಯ ಜೀವಕ್ಕೆ ನಮನ ಸಲ್ಲಿಸಿದ್ರು. ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಸೇರಿ 12 ಗ್ರಾಮಗಳಲ್ಲಿ ಅಂತಿಮ ಯಾತ್ರೆ ಮುಗಿಸಿ ಮಾವಿನಕೆರೆಗೆ ಬಂದರು. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮೊದಲು ಚೆನ್ನಮ್ಮನವರಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಿದ್ರು. ಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವರು, ಬಿಜೆಪಿಯ ನಾಯಕರು ಹೀಗೆ ಎಲ್ಲಾ ಪಕ್ಷದವರು ರಾಜಕೀಯ ಜಿದ್ದನ್ನ ಬದಿಗೊತ್ತಿ ಬಂದು ಅಂತಿಮ ನಮನ ಸಲ್ಲಿಸಿದ್ರು.
ಆದಿಚುಂಚನಗಿರಿ ಸ್ವಾಮೀಜಿ ಸೇರಿದಂತೆ ರಾಜ್ಯದ 10 ಪ್ರಮುಖ ಮಠಗಳ ಮಠಾಧೀಶರು ಚೆನ್ನಮ್ಮನವರಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಚೆನ್ನಮ್ಮನವರ ಮೇಲೆ ಹೊದಿಸಿದ್ದ ರಾಷ್ಟ್ರಧ್ವಜವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವೇಗೌಡರಿಗೆ ನೀಡಿದ್ರು. ಆಮೇಲೆ ಕುಶಾಲತೋಪು ಸಿಡಿಸಿ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಯಿತು. ಹೆತ್ತವಳ ಕೆನ್ನೆಗೆ ಮುತ್ತಿಟ್ಟ ಕುಮಾರಸ್ವಾಮಿ ತಾಯಿಯ ಕೆನ್ನೆಗೆ ಹಚ್ಚಿದ್ದ ಅರಿಶಿನ ಕುಂಕುಮವನ್ನ ಕುತ್ತಿಗೆಗೆ ಹಚ್ಚಿಕೊಂಡು ಪಾದಕ್ಕೆ ನಮಸ್ಕರಿಸಿ ಕೊನೆಯ ಆಶೀರ್ವಾದವನ್ನು ಪಡ್ಕೊಂಡ್ರು. ತಾಯಿಯ ಕೊನೆ ದರ್ಶನ ಮಾಡಿದ ರೇವಣ್ಣ ಹೆತ್ತವಳ ಮುಖ ಹಿಡಿದು ಮುತ್ತಿಟ್ರು. ಹೋಗಿ ಬಾರಮ್ಮ ಅಂತ ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ರು. ಅಂತ್ಯಕ್ರಿಯೆ ವೇಳೆ ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಹೀಗೆ ಎಲ್ಲರ ಕಣ್ಣುಗಳು ಒದ್ದೆಯಾದವು. ಪಂಡಿತ್ ಹರೀಶ್ ಅವರ ಮುಂದಾಳತ್ವದಲ್ಲಿ ವೇದ, ಮಂತ್ರ, ಉಪನಿಷತ್ಗಳು, ಧರ್ಮ ಗ್ರಂಥಗಳನ್ನ ಪಠಿಸಿದ್ರು. ಹೊಸ ಸೀರೆಯನ್ನ ಉಡಿಸಿ ಅರಿಶಿನ ಕುಂಕುಮ ಹಚ್ಚಿದ್ರು, ಹೂವನ್ನು ಮುಡಿಸಿದ್ರು. ಈ ವೇಳೆ ಹೊಸ ಪಂಚೆ, ಶರ್ಟ್ ಧರಿಸಿ ಬಂದ ದೇವೇಗೌಡರು ಬಾಳ ಸಂಗಾತಿಗೆ ಪೂಜೆಯನ್ನು ನೆರವೇರಿಸಿ ತಾಳಿಕಟ್ಟು ಶಾಸ್ತ್ರವನ್ನು ನಡೆಸಿದ್ರು. ಚೆನ್ನಮ್ಮನವರ ಅಂತ್ಯಕ್ರಿಯೆಯನ್ನ ಮೇಲುಕೋಟೆಯ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ನಡೆಸಲಾಯಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೆಯಿತು. ಎಲ್ಲಾ ಕಾರ್ಯಗಳು ಮುಗಿದ ಮೇಲೆ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರನ್ನು ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇದಕ್ಕೆ ಈ ಒಂದು ನಿರ್ಧಾರಕ್ಕೆ ಹಲವು ಕಾರಣಗಳಿದ್ವು. ದೇವರ ಮಡಿಲಲ್ಲಿ ಮುತ್ತೈದೆಯನ್ನು ಮಣ್ಣು ಮಾಡಲಾಗಿದೆ. 1962ರಲ್ಲಿ ಹೊಳೆನರಸೀಪುರದಿಂದ ಪಕ್ಷೇತರರಾಗಿ ದೇವೇಗೌಡರು ಸ್ಪರ್ಧೆ ಮಾಡಿದರು. ಅವತ್ತು ಅವರು ಗೆದ್ದು ಬಂದಾಗ ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಅವರು ಗೆದ್ದು ಬರಲಿ ಅಂತೇಳಿ ಹರಕೆ ಕಟ್ಟಿಕೊಂಡಿದ್ರಂತೆ ಚೆನ್ನಮ್ಮ ಅವರು. ಪಕ್ಷೇತರರಾಗಿ ಗೆದ್ದು ಮೊದಲ ಬಾರಿಗೆ ಶಾಸಕರಾದ ದೇವೇಗೌಡರು ಅದಾದ ಮೇಲೆ ಮಾಂಸಾಹಾರ ತ್ಯಜಿಸಿ ಗಂಡ ಹೆಂಡತಿಬ್ರು ಕೂಡ ರಂಗನಾಥನ ಭಕ್ತರಾದರು. ಆಮೇಲೆ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೀಗೆ ಹಂತ ಹಂತವಾಗಿ ಇವರಿಬ್ಬರು ದೇವೇಗೌಡರು ರಾಜಕೀಯವಾಗಿ ಉನ್ನತಿಯನ್ನು ಸಾಧಿಸ್ತಾ ಹೋದರು. ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿದರು. ಇನ್ನು ಮಾವಿನಕೆರೆ ರಂಗನಾಥನಿಗೆ ಚೆನ್ನಮ್ಮ ವಾರಕ್ಕೊಮ್ಮೆ ಪೂಜೆಯನ್ನು ಅರ್ಪಿಸುವಂಥದ್ದು ವಾಡಿಕೆಯಾಗಿಯೇ ಇತ್ತು. ಹೀಗಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಇಲ್ಲೇ ನಡೆಸಬೇಕು ಅಂತ ದೇವೇಗೌಡರು ಮತ್ತು ವಿಶೇಷವಾಗಿ ಅವರ ಮಕ್ಕಳು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ರಂಗನಾಥನ ಪಾದದ ಕೆಳಗೆ ಚೆನ್ನಮ್ಮ ಇರ್ತಾರೆ ಅನ್ನುವಂತಹ ನಂಬಿಕೆ ಗೌಡರ ಕುಟುಂಬದವರದ್ದು. ಪ್ರಧಾನಮಂತ್ರಿ ಪಟ್ಟದವರೆಗೆ ಅವರು ಏರಿದ್ದು ಅದಕ್ಕೆಲ್ಲ ಕಾರಣ ನನ್ನ ಆರಾಧ್ಯ ದೈವ ರಂಗನಾಥ ಸ್ವಾಮಿ. ನನ್ನ ಹೆಂಡತಿ ಪರಮಭಕ್ತೆ. ಹಾಗಾಗಿ ನನ್ನ ಹೆಂಡತಿಯ ಅಂತ್ಯಕ್ರಿಯೆ ಇಲ್ಲಾಗಬೇಕು ಅಂತ ಕುಮಾರಣ್ಣನಿಗೆ ತುಂಬ ಅಪೇಕ್ಷೆ, ಈ ಜಾಗದಲ್ಲೇ ಮಾಡಬೇಕು ಅಂತ ಕುಟುಂಬದ ಒಮ್ಮತಾಭಿಪ್ರಾಯ ಇಲ್ಲೇ ಮಾಡಬೇಕು ಅಂಥೇಳಿ. ಈ ಗೌಡರು ಬಂದು ಕೂತ್ಕೊಂಡ ತಕ್ಷಣವೇ ರಂಗನಾಥನ ಪಾದದ ಬುಡದಲ್ಲಿ ನನ್ನ ಹೆಂಡತಿಯ ಅಂತ್ಯಕ್ರಿಯೆ, ಅವನ ಪಾದಕ್ಕೆ ಸೇರ್ತಾ ಇದ್ದಾಳೆ ನನ್ನ ಹೆಂಡತಿ ಅನ್ನೋ ಭಾವನೆ ಬಂತು. ಇವತ್ತು ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆದ ಜಾಗ ದೇವೇಗೌಡರ ಕುಟುಂಬದ ಜಾಗ ಅಲ್ಲ. ಮಾವಿನಕೆರೆ ಹಾಗೂ ಅದರ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಭೂಮಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಚೆನ್ನಮ್ಮ ಬದುಕಿದ್ದಾಗ ಊರಿನವರ ಋಣ ತೀರಿಸಿದ್ರು. ಈಗ ಊರಿನವರೆಲ್ಲ ಸೇರಿ ಚೆನ್ನಮ್ಮನವರ ಋಣ ತೀರಿಸ್ತಾ ಇದ್ದೀವಿ ಅಂತ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಮಾವಿನಕೆರೆ ಸುತ್ತಮುತ್ತಲಿನ ಹಳ್ಳಿಯ ಜನ ಕಷ್ಟ ಅಂತ ಬಂದರೆ ಚೆನ್ನಮ್ಮ ಯಾರನ್ನೂ ಕೂಡ ನಮ್ಮನ್ನು ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಗ್ರಾಮದ ಮಕ್ಕಳಿಗೆ ಅವರು ಅನ್ನ ಹಾಕಿದ್ದಾರೆ, ಶಿಕ್ಷಣ ಕೊಡಿಸಿದ್ದಾರೆ, ಕೆಲಸ ಕೊಡಿಸಿದ್ದಾರೆ. ಮದುವೆ ಅಂತ ಹೇಳಿದರೆ ತಾಳಿನೂ ಕೂಡ ಕೊಡಿಸ್ತಾ ಇದ್ರು. ಜೊತೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೂ ಚೆನ್ನಮ್ಮ ಅವರು ದೊಡ್ಡ ಮಟ್ಟದಲ್ಲಿ ನೆರವಾಗಿದ್ದರು. ಹಾಗಾಗಿನೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ಇಲ್ಲೇ ಆಗಬೇಕು ಅಂತ ದೇವೇಗೌಡರು ನಿರ್ಧರಿಸಿ ಸ್ವಲ್ಪ ಜಾಗ ಕೊಡ್ರಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ 10 ರಿಂದ 12 ರೈತರು ಏನೂ ಮಾತಾಡದೆ ಒಟ್ಟು 10 ಎಕರೆಯಷ್ಟು ಭೂಮಿಯನ್ನು ಅಲ್ಲಿ ಬಿಟ್ಟುಕೊಟ್ಟಿದ್ದಾರೆ.
ನಮ್ಮದು ಒಂದು 26 ಗುಂಟೆ ಜಮೀನು ನಾವು ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ನಮ್ಗೆ ಸಾಕು, ನಮ್ಗೆ ಅತಿ ಆಸೆ ಬಡ ಭಗವಂತ ಕೊಟ್ಟಿದ್ರೆ ನಮಗೆ ಸಾಕು. ಇದ್ರೆ ಜನ ಅವರು ಮಾಡ್ತಿದ್ರು, ಯಾರಾದರೂ ಕೇಳಿರ್ತಾರೆ ಆಯ್ತು ಕೊಡ್ತೀವಿ ಬಿಡಿ ಅಂತ ನಾವು ಹೇಳಿದ್ದೀವಿ. ಇದು ಎಲ್ಲೂ ಡೆಲ್ಲಿಲಿ ಮಾಡೋಂಥದ್ದು ಕೆಲಸ ಇವತ್ತು ಇಲ್ಲಿ ಮಾಡ್ತಿದ್ರೆ, ಎಷ್ಟೋ ಮಕ್ಕಳಿಗೆ ಕೆಲಸ ಕೊಡಿಸಿದ್ರೆ ಹೇಳಿ ಇವ್ರಿಗೆ ಕೊಡಿ ಅಂತ ಮಾಡಿದರೆ, 10 ಜನಕ್ಕೆ ಮಾಡ್ತಿದ್ರು ಅವರ ಈ ಶಕ್ತಿ ಮೀರಿ 6 ಜನಕ್ಕಾರು ಅನ್ನ ತಿನ್ನೋ ರೀತಿ ಮಾಡಿಕೊಡಿದ್ರೆ ಅದು ನಮಗೆ ಒಳ್ಳೆಯದು. ನಮ್ಮದು ಒಂದು 26 ಗುಂಟೆ ಜಮೀನು ನಾವು ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ನಮ್ಗೆ ಸಾಕು, ನಮ್ಗೆ ಅತಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೂ ಮೊದಲು ಪಾರ್ಥಿವ ಶರೀರವನ್ನು ಒಟ್ಟು 5 ಕಡೆಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಲಾಗಿದೆ. ಅದು ಹೊಳೆನರಸೀಪುರದ 5 ಗ್ರಾಮಗಳಲ್ಲಿ. ಚೆನ್ನಮ್ಮನವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಗೆ ರಾತ್ರಿಯೇ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಅದಾದಮೇಲೆ ಬೆಳಗಿನ ಜಾವ ಹೊಳೆನರಸೀಪುರದ HD ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನದ ಜೊತೆಗೆ ಶಾಸ್ತ್ರಗಳನ್ನು ನೆರವೇರಿಸಲಾಯಿತು. ಇನ್ನು 3ನೇ ಜಾಗ ಅಂದರೆ ದೇವೇಗೌಡರು ಹಾಗೂ ಚೆನ್ನಮ್ಮ ಅವರು 1962ರಲ್ಲಿ ದೇವೇಗೌಡರು ಶಾಸಕರಾದಂತಹ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ಒಂದು ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಆ ಮನೆಯ ಬಳಿಯಲ್ಲೂ ಕೂಡ ಇಟ್ಟು ಪೂಜೆಯನ್ನು ನಡೆಸಲಾಗಿದೆ. ಸಾರ್ವಜನಿಕ ದರ್ಶನವನ್ನು ಇಡಲಾಗಿತ್ತು. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ಅವರು ವಾಸ ಇದ್ದರು ದೇವೇಗೌಡರು ಹಾಗೂ ಚೆನ್ನಮ್ಮ ಅವರು. ಆ ಮನೆ ಮುಂದೆಯೂ ಕೂಡ 5 ನಿಮಿಷ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು. ಇದಾದಮೇಲೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ಊರಿನೊಳಗೆ ಅಂತಿಮ ಯಾತ್ರೆಯನ್ನು ನಡೆಸಿ ಪೂಜೆ ಸಲ್ಲಿಸಲಾಗಿದೆ. ಅದಾದಮೇಲೆ ಚೆನ್ನಮ್ಮನವರು ಒಡವೆ ಮಾರಿ ಖರೀದಿಸಿದಂತಹ ಕೃಷಿ ಜಮೀನು ಬಳಿಯೂ ಕೂಡ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ನಡೆಸಲಾಗಿದೆ. ಎಲ್ಲ ಮುಗಿದ ಮೇಲೆ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಹೀಗೆ ಚೆನ್ನಮ್ಮವರ ಅಂತ್ಯಕ್ರಿಯೆ ನಡೆದಿದೆ. ಎಲ್ಲರೂ ಭಾವುಕರಾಗಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ.